ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾವ್ ಚಾನಲ್. ಆಫ್ಟರ್ ಲಾಂಗ್ ಟೈಮು ಒಂದು ವಿಡಿಯೋ ಹಾಕ್ತಿದ್ದೀನಿ. ಸೊ ದಟ್ ನಾವು ಟ್ರಿಪ್ ಹೋಗಿದ್ವಿ, ಹಾಗಾಗಿ ಆ ಒಂದು ಸಣ್ಣ ವಿಡಿಯೋನ ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ಇದು ಗುರುವಾರ ನಾವು ಮನೇಲೆಲ್ಲ ಕೆಲಸ ಮುಗಿಸಿ ಮನೆ 1 ಗಂಟೆಗೆ ಬಿಟ್ವಿ. ಈಗ ನಾವು ಹೋಗ್ತಿರೋವಂಥದ್ದು ತಿರುವಣ್ಣಾಮಲೈ ಅಂದರೆ ಅರುಣಾಚಲೇಶ್ವರ ಟೆಂಪಲ್ಗೆ ಹೊರಟಿದ್ದೀವಿ. ಸೊ ಹೋಗ್ತಾ ನಾವೊಂದು ಚಾಲೆಂಜ್ ಮಾಡ್ಕೊಂಡ್ವಿ. ಎಲ್ಲೂ ಟೋಲ್ ಕಟ್ದಲೇ ಇವತ್ತು ತಿರುವಣ್ಣಾಮಲೈ ಆ ಒಂದು ಪ್ಲೇಸ್ಗೆ, ತಮಿಳ್ನಾಡಲ್ಲಿರೋವಂಥದ್ದು ಆ ಒಂದು ಪ್ಲೇಸ್ಗೆ ಹೋಗಬೇಕು ಅಂದ್ಬಿಟ್ಟು. ಇನ್ನು ಟೋಲ್ ಇಲ್ಲದೆ ಹೋಗಬೇಕು ಅಂತಂದರೆ ಒಂದಿಷ್ಟು ಪ್ಲ್ಯಾನ್ಸ್ ಅಂತೂ ಬೇಕೇ ಬೇಕು. ನಮಗೆ ಹೋಗ್ತಾ ಯಾವ ರಸ್ತೆ ಅಂತಲೂ ಗೊತ್ತಿಲ್ಲ. ಗೂಗಲಲ್ಲಿ ನೋಡ್ಕೊಂತ ನಾವು ಗೂಗಲ್ ಮ್ಯಾಪ್ ಪ್ರಕಾರ ಹೋಗಿದ್ದು. ಅದರಲ್ಲೂ ಟೋಲ್ ತಪ್ಪಿಸ್ಬೇಕು ಅಂತಂದರೆ ಇನ್ನು ಸ್ವಲ್ಪ ರಿಸ್ಕಿ ಆಗೇ ಆಗಿತ್ತು. ಹಾಗೆಯೇ ಒಂಥರ ಟಾಸ್ಕಿ ಆಗೂ ಇತ್ತು. ಚೆನ್ನಾಗಿತ್ತು. ರೋಡೆಲ್ಲ ಎಂಜಾಯ್ ಮಾಡ್ತಾ, ಆ ಕಡೆ ನೇಚರು, ಆ ಕಡೆ ಕಲ್ಚರು, ಆ ಕಡೆ ಮನೆಗಳು, ಆ ಕಡೆ ಬೆಳೆಗಳು ಎಲ್ಲ ನೋಡ್ತಾ ಒಂಥರ ರೋಡ್ ಜರ್ನಿ ಅಂತಲೇ ಹೇಳ್ಬೋದು. ಭತ್ತದ ದೊಡ್ಡ ದೊಡ್ಡ ತೋಟಗಳು, ಇದನ್ನೆಲ್ಲ ನೋಡ್ಕೊತ, ಮಕ್ಕಳು ನೋಡ್ತಾ ಎಂಜಾಯ್ ಮಾಡ್ಕೊತ ನಾವು ಈ ಜರ್ನಿಯನ್ನು ಹೊರಡ್ತಾ ಇದ್ದೀವಿ. ಇನ್ನು ಈ ಮುಳಬಾಗಿಲು, ಮಾಸ್ತಿ ರಸ್ತೆ ಇದೆಲ್ಲ ಬರುತ್ತೆ. ಹೋಗ್ತಾ ಈ ತಮಿಳ್ನಾಡಲ್ಲಿರುವಂಥ ಕೆಲವೊಂದು ಹಳ್ಳಿಗಳ ಹೆಸರು ತಿರುಗೋದೇ ಇಲ್ಲ, ಆ ಥರ ಎಲ್ಲ ಇತ್ತು. ಬಟ್ ಇಂಗ್ಲೀಷಲ್ಲಿ ಬೋರ್ಡ್ಗಳು ಮಾತ್ರ ಚೆನ್ನಾಗಿ ಮೆನ್ಷನ್ ಮಾಡಿದರು. ಒಂದು ಕೊನೆ ಹಳ್ಳಿ ಹತ್ರ ಅಂತೂ ನಮಗೆ ಕೆರೆ ಕಟ್ಟೆ ಮೇಲೆ ಹೋಗೋವಂಥ ಚಾನ್ಸ್ ಸಿಕ್ತು. ಎಷ್ಟು ಉದ್ದ ಕೆರೆ ಗೊತ್ತಾ ಅದು. ಅದ್ರ ಪಕ್ಕದಲ್ಲೆಲ್ಲ ಬರೀ ಭತ್ತದ ತೋಟಗಳೇ ಇತ್ತು. ತುಂಬ ಚೆನ್ನಾಗಿತ್ತು. ನೇಚರ್ ಮಾತ್ರ ಸಖತ್ ಎಂಜಾಯ್ ಮಾಡಿದ್ವಿ ಈ ಒಂದು ನೇಚರ್ ಟ್ರಿಪ್ಪನ್ನು. ಸೊ ಫೈನಲಿ ನಮ್ಮದು ಟಾರ್ಗೆಟ್ ಇದ್ದಿದ್ದು 7 ಗಂಟೆ ಒಳಗಡೆ ಅಲ್ಲೋಗಿ ಸೇರಬೇಕು ತಿರುವಣ್ಣಾಮಲೈ ಅಲ್ಲಿಗೆ ಅಂತ ಹೇಳ್ಬಿಟ್ಟು. ನಾವು ಹೆಚ್ಚು ಕಮ್ಮಿ ಅದೇ ಟೈಮ್ಗೆ ಸೇರಿಕೊಂಡ್ವಿ. ನಾವು ಹೋಗ್ತಾ ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಂಡು ಏನೋ ಬಜ್ಜಿ ಬೋಂಡ ತಿಂದ್ಕೊಂಡು, ಇಲ್ಲಿ ಬಾಳೆಕಾಯಿ ಬಜ್ಜಿ ಫೇಮಸ್ ಆಗಿತ್ತು, ಅದನ್ನೆಲ್ಲ ತಿನ್ಕೊತ ಫೈನಲಿ 7 ಗಂಟೆಗೆಲ್ಲ ನಾವು ದೇವಸ್ಥಾನದ ನಿಯರ್ಗೆ ಬಂದುಬಿಟ್ಟಿದ್ದೀವಿ. ಒಂದು ಅಡ್ವಾಂಟೇಜ್ ಇದೆ ಇಲ್ಲಿ, ಹೋಗಿದ ತಕ್ಷಣ ರೂಮ್ ಬೇಕಾ ಅಂತ ಅಲ್ಲಿ ಬಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಾ ಇರ್ತಾರೆ. ಸೊ ನಮಗೆ ರೂಮ್ ಬೇಕಾಗಿರಲಿಲ್ಲ. ನಮ್ಮ ಪ್ಲ್ಯಾನ್ ಇದ್ದಿದ್ದು 7 ಗಂಟೆಗೆ ಅಲ್ಲಿ ರೀಚ್ ಆಗಿ 1-2 ಅವರ್ ದರ್ಶನ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆ ಮಾಡಬೇಕಾಗಿತ್ತು ನಾವು. ಸೊ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ಫೈನಲಿ ನಾವು 7:15ಗೆಲ್ಲ ದರ್ಶನದ ಕ್ಯೂ ಅಲ್ಲಿ ನಿಂತ್ಕೊಬಿಟ್ವಿ. ಇನ್ನೇನು ಕ್ಲೋಸ್ ಆಗ್ತಿತ್ತು ಆ ಟೈಮಲ್ಲಿ. ಬಟ್ ಗುರುವಾರ ಅಂತ ಹೇಳ್ಬಿಟ್ಟು ಸಖತ್ ಕ್ರೌಡ್ ಇತ್ತು ಇವತ್ತಿಲ್ಲಿ. ಫೈನಲಿ ಅರ್ಧ ಗಂಟೆಗೆಲ್ಲ ನಮಗೆ ದರ್ಶನ ಆಗೋಯಿತು. ಒಳಗಡೆ ಎಲ್ಲ ಕ್ಯಾಮ್ರಾ ನಾಟ್ ಅಲೌಡು. ಸೊ ಒಳಗಡೆ ದೇವಸ್ಥಾನದೊಳಗಡೆ ಎಲ್ಲ ಕಡೆ ಫ್ಯಾನ್ಗಳು ಹಾಕಿರ್ತಾರೆ, ಬಿಸಿ ಜಾಸ್ತಿ ಅಂತ ಹೇಳ್ಬಿಟ್ಟು. ಜೊತೆಗೆ ಇವತ್ತು ಏನೋ ಇಲ್ಲಿ ಉತ್ಸವ ಕೂಡ ನಡೀತಾ ಇತ್ತು. ಸೊ ಅದನ್ನೆಲ್ಲ ನೋಡ್ಕೊತ ತುಂಬ ಖುಷಿಯಾಗಿ ನಾವು ಸಮಾಧಾನವಾಗಿ ದೇವಸ್ಥಾನದಲ್ಲಿ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಎಲ್ಲ ಆರ್ಕಿಟೆಕ್ಚರ್ ಇರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲವನ್ನ ನೋಡಿಕೊಂಡು ಇದ್ವಿ. ಸೊ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ದಯವಿಟ್ಟು ನೈಟ್ ಅಲ್ಲೋಗಿ ಸೇರೋ ಥರ ಪ್ಲ್ಯಾನ್ ಮಾಡಿ. ಆಗ ನೈಟ್ ದರ್ಶನ ಮುಗಿಸಿದ ತಕ್ಷಣ ಗಿರಿ ಪ್ರದಕ್ಷಿಣೆ ಮಾಡ್ಬೋದು. 8 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ಅಷ್ಟರೊಳಗಡೆ ನಾವು ದರ್ಶನ ಮುಗಿಸ್ಕೊಂಡ್ರೆ ಅದಾದಮೇಲೆ ನೀಟಾಗಿ ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಈಸಿ ಆಗುತ್ತೆ. ನೈಟಲ್ಲಿ ಬಿಸಿ ಆಗೋದಿಲ್ಲ, ಆರಾಮಾಗಿ ಚೆನ್ನಾಗಿರುತ್ತೆ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂದ್ಕೊಂಡು ಹೋಗೋರಿಗೆ. ಇನ್ನು ನೋಡ್ತಿದ್ದೀರಾ ಉತ್ಸವ ಮೂರ್ತಿ ಏನಿದೆ ಅದನ್ನು ಮೆರವಣಿಗೆ ಮಾಡ್ತಿದ್ದಾರೆ ದೇವಸ್ಥಾನದ ಸುತ್ತಲೂ ಕೂಡ. ತಮಿಳ್ನಾಡಲ್ಲಿ ದೇವಸ್ಥಾನಗಳೇ ಫುಲ್ಲು ಫೇಮಸ್ಸು. ಅಷ್ಟು ಚೆನ್ನಾಗಿರುತ್ತೆ ಕಟ್ಟಡಗಳು ಮತ್ತು ಗೋಪುರಗಳು ಅಷ್ಟೇ. ಏನಿಲ್ಲ ಅಂದರೂ ಒಂದು ದೇವಸ್ಥಾನಕ್ಕೆ ಒಂದು 8-10 ಗೋಪುರ ಇರುತ್ತೆ. ಇಲ್ಲೂ ಅಷ್ಟೇ, ಮುಂದ್ಗಡೆ 2, ಹಿಂದ್ಗಡೆ 2 ಮತ್ತು ಅಕ್ಕಪಕ್ಕದಲ್ಲಿ 2 ಇಷ್ಟು ಗೋಪುರಗಳ ಕಟ್ಟಡ ಇತ್ತು. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ತುಂಬ ವಿಭಿನ್ನವಾಗಿತ್ತು. ಫಸ್ಟ್ ಟೈಮ್ ಬಂದಿರೋದ್ರಿಂದ ತುಂಬ ಕ್ಯೂರಿಯಾಸಿಟಿಯಿಂದ ಎಲ್ಲವನ್ನು ನೋಡಿದ್ವಿ ನಾವು. ಜೊತೆಗೆ ಇದು ಹೇಗಿದೆ ಒಂದೇ ಸತಿ ನಾವು ವ್ಯೂ ಮಾಡೋಕ್ಕಂತೂ ಆಗಲ್ಲ. ಅದಕ್ಕೆ ಅಲ್ಲಿ ಒಂದು ಡೆಮೋ ಪೀಸ್ ಕೂಡ ಇಟ್ಬಿಟ್ಟಿದ್ದಾರೆ. ದೇವಸ್ಥಾನ ಸ್ಟ್ರಕ್ಚರ್ ಹೇಗಿದೆ, ಸುತ್ತಲೂ ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಕಲ್ಯಾಣಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಜನ ಎಲ್ಲ ಹೋಗ್ಬಿಟ್ಟು ಅದನ್ನು ಹಾಳು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಹೊರಗಡೆಯಿಂದ ಅದನ್ನೆಲ್ಲ ನೋಡ್ಕೊತ ತುಂಬ ಖುಷಿಯಾಗಿ ಸಮಾಧಾನದಿಂದ ನಾವು 9:30ಗೆ ದೇವಸ್ಥಾನದ ಮುಂಭಾಗದಿಂದ ಗಿರಿ ಪ್ರದಕ್ಷಿಣೆನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಬಂದವರು ಗಿರಿ ಪ್ರದಕ್ಷಿಣೆ ಮಾಡಿನೇ ಹೋಗೋದು ಅನಿಸುತ್ತೆ. ನಾವು ಹೋಗೋಷ್ಟರಲ್ಲಿ ಸ್ಟಾರ್ಟ್ ಮಾಡಿದರು. 6 ಗಂಟೆಗೆ ಸ್ಟಾರ್ಟ್ ಮಾಡೋರು ಇರ್ತಾರೆ. ನಾವು ಸ್ಟಾರ್ಟ್ ಮಾಡಿದ್ದು 9:30ಗೆ. ಒಂದು 4 ಅವರ್ ಬೇಕಾಗುತ್ತೆ
ಒಟ್ಟು ರೌಂಡ್ ಮಾಡೋಕ್ಕೆ. ಜೊತೆಗೆ ಅಲ್ಲಲ್ಲಿ ಪುಟ್ಟ ಪುಟ್ಟ ದೇವಸ್ಥಾನಗಳು ಅದನ್ನೆಲ್ಲ ವಿಸಿಟ್ ಮಾಡಿಕೊಂಡು ಇಲ್ಲಿ ನೋಡಿ ಕಲ್ಲುಗಳನ್ನು ಜೋಡಿಸೋದಿರ್ಬೋದು. ಒಂದೊಂದು ವಿಭಿನ್ನ ಪದ್ಧತಿ, ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚು ಒಂದು ಪದ್ಧತಿಯನ್ನು ನಾವು ನೋಡಿ ಇಷ್ಟಪಡಬೇಕಷ್ಟೇ. ತುಂಬ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯೆನ್ಸು. ಜೊತೆಗೆ ಏನು ಬೆಟ್ಟ ಇತ್ತು ಆ ಬೆಟ್ಟದ ಮೇಲಿಂದ ಜನ ಪಕ್ಕದಲ್ಲಿ ಹೋಗ್ತಾ ಇದ್ದರೆ ಈ ರೀತಿ ಜಿಂಕೆಗಳೆಲ್ಲ ಬಂದು ನೋಡೋದಕ್ಕೆ ಶುರು ಮಾಡಿದ್ವು. ಮತ್ತು ಅವಾಗೆ ಡಿಸಪಾಯಿಂಟ್ ಆಗಬಾರ್ದು ಅಂತ ಒಂದೊಂದು ಬಾಳೆಹಣ್ಣು ತಿನ್ನಿಸ್ಕೊಂಡು ಎಲ್ಲ ದೇವಸ್ಥಾನಗಳನ್ನು ನೋಡ್ಕೊತ ನಾವಂತೂ ನಡೆಯೋದಕ್ಕೆ ಶುರು ಮಾಡಿದ್ವಿ. ಫುಲ್ಲು ಗಿರಿ ಸುತ್ತು ಹಾಕೋದೆಲ್ಲ ಟಾರ್ ರೋಡಲ್ಲೇ. ನಾನೇನು ಒಂಥರ ಬೆಟ್ಟದ ಥರ ಇರುತ್ತೆ ಅಂದ್ಕೊಂಡೆ, ಬಟ್ ಏನಿಲ್ಲ. ನೀಟಾಗಿ ಬರೀ ಕಾಲಲ್ಲಿ ಗಿರಿ ಪ್ರದಕ್ಷಿಣೆ 14 ಕಿಲೋಮೀಟರ್ ಅಷ್ಟು ಹಾಕಬೇಕು. ಸ್ವಲ್ಪ ಇಷ್ಟ ಕಷ್ಟ ಎರಡೂ ಆಯಿತು. ಜೊತೆಗೆ ಅರುಣಾಚಲೇಶ್ವರನ ಆಜ್ಞೆ ಇಲ್ಲದೆ, ಅವನ ಒಲವು ಇಲ್ಲದೆ ಯಾರೂ ಇದನ್ನು ಮಾಡೋಕ್ಕಾಗಲ್ಲ ಅಂತಾರೆ. ಫೈನಲಿ ದೇವರು ನಮಗೆ ಈ ದಾರಿ ಕೊಟ್ಟಿದ್ದಕ್ಕೆ ನಾವಂತೂ ಭಾಗ್ಯವಂತರು ಅಂತ ಭಾವಿಸ್ತಾ ಫೈನಲಿ ಇನ್ನೇನು ಎಲ್ಲ ಮುಗೀತು, ಇನ್ನೊಂದು ಹಾಫ್ ಆನ್ ಅವರ್ ಹೊರಟು ಬಿಟ್ವಿ ಅನ್ನೋವಾಗ ಆಗುತ್ತಲ್ಲ, ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ಫೈನಲಿ ನಾವು ಎಲ್ಲ ಸುಸೂತ್ರವಾಗಿ ಮುಗಿಸ್ಕೊಂಡು 1:30ಗೆ ಬಂದ್ಬಿಟ್ಟಿದ್ದೀವಿ ದೇವಸ್ಥಾನದ ಹತ್ರ. ಇಲ್ಲಿ ಒಂದಷ್ಟು ಫೋಟೋಸ್ನ ತೊಗೊಂಡು ಇನ್ನೇನು ಮನೆಗೆ ಹೊರಡೋಣ ಅಂದ್ಕೊಂಡ್ವಿ. 1-2 ಅವರ್ ರೆಸ್ಟ್ ಮಾಡಿ ಹೋಗೋಣ ಅಂದ್ಕೊಂಡ್ವಿ. ಬಟ್ ಇನ್ನೊಂದು 4-5 ಅವರ್ಗೆ ಮನೆಗೆ ಹೊರ್ಟೋಗ್ತೀವಲ್ಲ, ಮತ್ತು ಇಲ್ಲೆಲ್ಲ ಯಾಕೆ ರೂಮ್ ಮಾಡೋದು ಅಂತ ಹೇಳಿಬಿಟ್ಟು ಆರಾಮಾಗಿ ನಾವು ಮತ್ತೆ ನೈಟೇ ಮನೆಗೆ ಹೊರಟ್ಬಿಟ್ವಿ. ತುಂಬ ಚೆನ್ನಾಗಿ ಥ್ರಿಲ್ಲಿಂಗ್ ಆಗಿತ್ತು ಈ ಒಂದು ಟ್ರಿಪ್ಪು. ಟಿಲ್ ದೆನ್ ಟೇಕ್ ಕೇರ್, ಬಾಯ್.